ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ. ಡಿಫ್ರೆಂಟ್ ಆಗಿರೋ ರೆಸಿಪಿ ಏನಪ್ಪ ಅಂದರೆ ಬಿಸಿಬೇಳೆಬಾತ್. ಬಿಸಿಬೇಳೆಬಾತಲ್ಲಿ ಏನು ಡಿಫ್ರೆಂಟು ಅಂತ ಕೇಳ್ತೀರಾ? ಇದು ಅಕ್ಕಿನಲ್ಲಿ ಮಾಡಿರೋ ಅಂಥ ಬಿಸಿಬೇಳೆಬಾತಲ್ಲ, ಇದು ಓಟ್ಸ್ ಬಿಸಿಬೇಳೆಬಾತ್. ಸೊ ಬನ್ನಿ ನೋಡೋಣ ಓಟ್ಸ್ ಬಿಸಿಬೇಳೆಬಾತ್ಗೆ ಏನೇನು ಬೇಕು ಅಂತ, ಹೇಗೆ ಮಾಡೋದು ಅಂತ. ಮೊದಲಿಗೆ ಓಟ್ಸ್ ತಗೊಂಡಿದ್ದೀನಿ. ರೋಲ್ಡ್ ಓಟ್ಸ್ ಅಲ್ಲ, ಇದು ಬ್ರೋಕನ್ ಓಟ್ಸು. ರೋಲ್ಡ್ ಓಟ್ಸ್ ಬೇಕಿದ್ರೆ ಅದು ಯೂಸ್ ಮಾಡ್ಬೋದು. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ತರಕಾರಿನೂ ಸಹ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್, ಕ್ಯಾಪ್ಸಿಕಮ್, ಆಮೇಲೆ ಬೀನ್ಸು. ಬೇರೆ ಯಾವ ತರಕಾರಿ ಬೇಕಿದ್ದರೂ ಹಾಕೋಬೋದು, ಬಟ್ ಇದು ಸೂಟಬಲ್ ಅನಿಸುತ್ತೆ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ಸು ಹೆಸರುಬೇಳೆ ನಾರ್ಮಲ್ ಬಿಸಿಬೇಳೆ ಬಾರಿ ಬೇಳೆ ತೊಗೋತೀವಲ್ವ, ಸೊ ಇದಕ್ಕೆ ಹೆಸರುಬೇಳೆ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಹಸಿ ಬಟಾಣಿ ಸೀಸನಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೀಸನ್ ಇಲ್ಲದೆ ಇರಬೇಕಾದ್ರೆ ಬಟಾಣಿ ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಬೇಕಿರೋರು ನೆನೆಸಿಟ್ಟು ಹಾಕೋಬೋದು. ಮೊದಲಿಗೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಆಮೇಲೆ ನಾವು ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಸ್ವಲ್ಪ ಬಾಡಿಸ್ಕೊಬೇಕು. ನಾನು ಯಾವ ಬ್ರ್ಯಾಂಡ್ ಓಟ್ಸ್ ತೊಗೊಂಡಿದ್ದೀನಿ ಅಂದರೆ ಕ್ವಿಕ್ಕರ್ ಓಟ್ಸ್ ಚೆನ್ನಾಗಿರುತ್ತೆ. ಬೇರೆ ಬ್ರ್ಯಾಂಡ್ಸ್ ಎಲ್ಲ ಸಿಗುತ್ತೆ. ಮಸಾಲ ಓಟ್ಸ್ ತೊಗೋಬೇಡಿ, ಪ್ಲೇನ್ ಓಟ್ಸ್ ತೊಗೊಳ್ಳಿ. ಯಾವುದೇ ಬ್ರ್ಯಾಂಡ್ ಆದರೂ ಸಹ ಪ್ಲೇನ್ ಓಟ್ಸ್ ತೊಗೊಳ್ಳಿ. ಮಸಾಲ ಓಟ್ಸ್ ಅಂದರೆ ಆಲ್ರೆಡಿ ಮಸಾಲೆ ಇರುತ್ತೆ, ನಾವೇನು ಎಕ್ಸ್ಟ್ರಾ ಮಸಾಲೆ ಹಾಕೋ ಅವಶ್ಯಕತೆ ಇರಲ್ಲ. ಅದರಲ್ಲಿ ಆಲ್ರೆಡಿ ಮಸಾಲೆ ಇರುತ್ತೆ. ಆಮೇಲೆ ಬೇರೆ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಇದಾದರೆ ಫ್ರೆಶ್ ಆಗಿ ಮಾಡಿಕೊಂಡು ತಿನ್ಬೋದು. ಆಮೇಲೆ ಅದಕ್ಕೆ ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಹಾಗೆ ಓಟ್ಸಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ. ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸಲ್ಲೂ ಸಹ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಹೆಚ್ಚಿಟ್ಟಿರುವಂಥ ತರಕಾರಿ ಹಾಕೋತಾ ಇದ್ದೀನಿ. ತರಕಾರಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಬಾಡಿಸ್ಕೋಬೇಕು. ಯೂಶ್ವಲಿ ಓಟ್ಸಲ್ಲಿ ಕೆಲವೊಬ್ಬರು ಬಾಳೆಹಣ್ಣು ಹಾಕಿ ಸ್ವೀಟಾಗಿ ಸ್ಟ್ರಾಬೆರಿ ಜೊತೆನೂ ಹಾಕಿ ತಿಂತಾರೆ. ಬಟ್ ನನಗೆ ಸ್ವೀಟ್ನೆಸ್ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಬಿಸಿಬೇಳೆ ಬಾತ್ ಮಾಡ್ಕೊತೀನಿ. ಕಿಚಡಿನೂ ಸಹ ಮಾಡ್ಕೋತಾರೆ ಓಟ್ಸಲ್ಲಿ. ಹಾಗೆ ಓಟ್ಸಲ್ಲಿ ನಾನು ದೋಸೆನೂ ಸಹ ಮಾಡ್ತೀನಿ. ದೋಸೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಓಟ್ಸ್ ಜೊತೆಗೆ ಚಿಯಾ ಸೀಡ್ಸ್ ಹಾಕ್ಬಿಟ್ಟು ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಚಿಯಾ ಸೀಡ್ಸ್ ಜೊತೆಗೆ ರವೆ ಹಾಕಿ ಮಾಡ್ಕೋಬೇಕು. ಈಗ ಇದಕ್ಕೆ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಹೆಸರುಬೇಳೆನ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ಸೊ ನೆನೆಸಿಟ್ಕೊಂಡ್ರೆ ಗ್ಯಾಸ್ಟ್ರಿಕ್ ಬರಲ್ಲ ಅಂತ, ಯಾವುದೇ ಕಾಳಾದರೂ ನೆನೆಸಿಟ್ರೆ ಗ್ಯಾಸ್ಟ್ರಿಕ್ ಬರಲ್ಲ ಅಂತ. ಈಗ ನೆನೆಸಿಟ್ಟಿರುವಂಥ ಹೆಸರುಬೇಳೆನ ಹಾಕಿ ಸ್ವಲ್ಪ ಬಾಡಿಸ್ಕೊಬೇಕು. ನನ್ನ ಪ್ರೆಗ್ನೆನ್ಸಿನಲ್ಲಿ ನಾನು ಜಾಸ್ತಿ ತಿಂದಿದ್ದು ಅಂದರೆ ಓಟ್ಸು, ಯಾಕಂದರೆ ನನಗೆ ಡಯಾಬಿಟಿಕ್ ಆಗಿತ್ತು. ಸೊ ಓಟ್ಸಲ್ಲಿ ಬಿಸಿಬೇಳೆ ಬಾತು, ಆಮೇಲೆ ಓಟ್ಸಲ್ಲಿ ದೋಸೆ ಇದೆಲ್ಲ ಮಾಡಿಕೊಂಡೆ ನಂದು ಪ್ರೆಗ್ನೆನ್ಸಿ ಜರ್ನಿ ಕಂಪ್ಲೀಟ್ ಆಯಿತು. ಓಟ್ಸು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಎವ್ರಿ ಡೇ ತಿನ್ನಬಾರ್ದು. ವೀಕ್ಲಿ ಟ್ವೈಸೋ ಥ್ರೈಸೋ ತಿನ್ಬೋದು. ವಾರಕ್ಕೆ 2 ದಿನ ಅಥವಾ 3 ದಿನ ವಾರಕ್ಕೆ ತಿನ್ಬೋದು. ಅಮೃತನೂ ಸಹ ಅತಿಯಾದರೆ ವಿಷ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇದನ್ನು ಸಹ ಲಿಮಿಟೆಡಾಗಿ ತೊಗೊಬೇಕು. ಎವ್ರಿ ಡೇ ತೊಗೊಳ್ಳೋ ಬದಲು ವಾರಕ್ಕೊಮ್ಮೆ, ವಾರಕ್ಕೆ 2 ದಿವಸ, ವಾರಕ್ಕೆ 3 ದಿವಸನೂ ಸಹ ತೊಗೋಬೋದು. ಹೆಸರುಬೇಳೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಾದಮೇಲೆ ಈಗ ಬಟಾಣಿ ಹಾಕ್ಕೋತಾ ಇದ್ದೀನಿ. ಹಸಿ ಬಟಾಣಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ಡಿಶಸ್ಗಾದರೂ ಸಹ, ಲೈಕ್ ಪಲಾವು, ಟೊಮ್ಯಾಟೊ ಬಾತು, ಹಸಿ ಬಟಾಣಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಹಸಿ ಬಟಾಣಿ ಅಂದರೆ ತುಂಬ ಇಷ್ಟ. ಎಲ್ಲ ರೈಸ್ ಜೊತೆ ಹಸಿ ಬಟಾಣಿ ಇದ್ದರೆ ಚೆನ್ನಾಗಿರುತ್ತೆ. ಸೀಸನ್ ಇಲ್ಲದೆ ಇರೋದಾಗ ಒಣಗಿದ ಬಟಾಣಿ ಯೂಸ್ ಮಾಡ್ಕೋಬೋದು, ಅಷ್ಟು ಇಷ್ಟ ಆಗಲ್ಲ. ಹಸಿ ಬಟಾಣಿ ಚೆನ್ನಾಗಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ಮೇಲೂ, ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೂ ಸಹ ಅವಾಗವಾಗ ಬಾಡಿಸ್ಕೊಬೇಕು. ಸ್ವಲ್ಪ ನೀಟಾಗಿ ಫ್ರೈ ಆಗುತ್ತೆ ಆವಾಗ. ಇಲ್ಲ ಅಂದರೆ ಒಂದೇ ಕಡೆ ಇರುತ್ತೆ ಒಂದೊಂದು ಇಂಗ್ರೀಡಿಯೆಂಟು. ಸೊ ಮಿಕ್ಸ್ ಮಾಡ್ಕೊಬೇಕು. ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಾಗಲೂ ಸಹ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾಡ್ತಾ ಇರೋವಂಥ ಡಿಶ್ಶು ಟೇಸ್ಟಿಯಾಗಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ತರಕಾರಿ ಹೆಸರುಬೇಳೆ ಎಲ್ಲ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಬಿಸಿನೀರು ಹಾಕ್ಕೋತಾ ಇದ್ದೀನಿ. ಬಿಸಿನೀರು ಆಲ್ರೆಡಿ ಕಾಯಿಸಿಟ್ಕೊಂಡಿದ್ದೆ. ಸೊ ಇದಕ್ಕೆ ಬಿಸಿನೀರು ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕ್ಕೋಬೋದು. ತುಂಬ ತೆಳುಗೆ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕುಕ್ಕರ್ ತೆಗೆದಾದ್ಮೇಲೂ ಸಹ ಬಿಸಿನೀರನ್ನ ಆ್ಯಡ್ ಮಾಡ್ಕೊಬೋದು.
ಮುಂಚೆ ಇವಾಗ ಎಷ್ಟು ಬೇಕೋ ಅಷ್ಟು ಬಿಸಿನೀರನ್ನ ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಹೊರಗಡೆ ಮಾರ್ಕೆಟಲ್ಲಿ ಈ ಮಸಾಲ ಓಟ್ಸ್ ಅಂತಲೂ ಸಿಗುತ್ತೆ. ಮಸಾಲ ಓಟ್ಸ್ ಅದು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ, ಜಸ್ಟ್ ಲೈಕ್ ಮ್ಯಾಗಿ ಮಸಾಲ ಥರ. ಅದ್ರ ಬದಲು ಈ ಥರ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಆ ಮಸಾಲ ಓಟ್ಸ್ಗಿನ್ನ ಇದು ತುಂಬ ಟೇಸ್ಟಿಯಾಗಿರುತ್ತೆ, ಯಾಕಂದರೆ ನಾವು ಫ್ರೆಶ್ ಆಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ವ. ನೀರೆಲ್ಲ ಹಾಕಿದ್ಮೇಲೆ ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಬಿಸಿಬೇಳೆಬಾತ್ ಪುಡಿ. ಬಿಸಿಬೇಳೆಬಾತ್ ಪುಡಿ ನಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಪೌಡ್ರ್ ಬೇಕೋ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಬಿಸಿಬೇಳೆಬಾತ್ ಪುಡಿ ಹಾಕಿದ ಮೇಲೆ ಇನ್ನೊಂದ್ಸಲಿ ಕೈ ಆಡಿಸ್ಕೊಬೇಕು. ಇದಕ್ಕೆ ಬೇರೆ ಯಾವ ಖಾರದ ಅವಶ್ಯಕತೆ ಇರಲ್ಲ, ಯಾಕಂದರೆ ಓಟ್ಸು ಜಾಸ್ತಿ ಖಾರ ಹಿಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಬರೀ ಬಿಸಿಬೇಳೆಬಾತ್ ಪೌಡರ್ ಹಾಕಿದ್ರೆ ಸಾಕು. ಎಕ್ಸ್ಟ್ರಾ ಖಾರ ಬೇಕಿರೋರು ಹಾಕೋಬೋದು, ಬಟ್ ನಮಗೆ ಬಿಸಿಬೇಳೆಬಾತ್ ಪುಡಿ ಹಾಕಿದ್ರೇ ಸಾಕಾಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಖಾರ ನಾನೇನು ಆ್ಯಡ್ ಮಾಡ್ತಾ ಇಲ್ಲ. ಈಗ ದ ಮೋಸ್ಟ್ ಆ್ಯಂಡ್ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಓಟ್ಸ್ ಹಾಕ್ತಾಯಿದ್ದೀನಿ. ಓಟ್ಸನ್ನು ಸಹ ನೋಡ್ಕೊಂಡು ಹಾಕ್ಕೋಬೇಕು. ಗಟ್ಟಿ ಆದರೂ ಪರವಾಗಿಲ್ಲ, ತೆಳು ಆಗದೆ ಇರೋಂಗೆ ನೋಡ್ಕೋಬೇಕು. ಯಾಕಂದರೆ ಗಟ್ಟಿ ಆದರೆ ಆಮೇಲೆ ಸ್ವಲ್ಪ ಬಿಸಿನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೋದು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಓಟ್ಸ್ ಹಾಕ್ತಾಯಿದ್ದೀನಿ. ಜಾಸ್ತಿ ತೊಗೊಂಡಿದ್ದೆ ಪ್ರಪೋರ್ಷನ್ನು ಬೌಲಲ್ಲಿ, ಬಟ್ ಇಷ್ಟೇ ಸಾಕು ಅನ್ನಿಸ್ತು. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಓಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿ ನೀರು ಎಲ್ಲ ಹಾಕಿದ್ಮೇಲೆ ಕುದಿಯೋಕ್ಕೆ ಬಿಡಬೇಕು. ಕುದ್ದಿದ್ದಾದಮೇಲೆ ಓಟ್ಸ್ ಹಾಕೋಬೇಕಾಗುತ್ತೆ, ಯಾಕಂದರೆ ಓಟ್ಸ್ ಬೇಯೋದಕ್ಕೆ ಅಷ್ಟು ಟೈಮ್ ಹಿಡಿಯಲ್ಲ, ತರಕಾರಿ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ತರಕಾರಿನ ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿಕೊಂಡು ಆಮೇಲೆ ಓಟ್ಸ್ ಹಾಕ್ಕೊಳ್ಳೋದು ಬೆಟರ್. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಇದು ಆಗೋದಕ್ಕೆ 2 ವಿಷಿಲ್ ಬಂದರೆ ಸಾಕು, ಓಪನ್ ಮಾಡ್ಕೋಬೋದು. ಸೊ ಇವಾಗ ವಿಷಿಲ್ ಔಟ್ ಆದಮೇಲೆ ಸ್ವಲ್ಪ ಕೂಲ್ ಆದಮೇಲೆ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಈಗ ಬಿಸಿಬೇಳೆಬಾತ್, ಓಟ್ಸ್ ಬಿಸಿಬೇಳೆಬಾತು ರೆಡಿ ಆಗಿದೆ ಸರ್ವ್ ಮಾಡೋದಕ್ಕೆ. ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಕೊಬೇಕು ನೋಡಿ ಕನ್ಸಿಸ್ಟೆನ್ಸಿ ಹೆಂಗೆ ಬಂದಿದೆ ಅಂತ. ಬಿಸಿಬೇಳೆಬಾತ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಬೇಕಿದ್ದರೆ ತೆಳ್ಳಗೆ, ಬೇಕಿದ್ದರೆ ಇನ್ನೂ ತೆಳ್ಳಗೆ ಬೇಕಿರೋರು ಬಿಸಿನೀರು ಆ್ಯಡ್ ಮಾಡ್ಕೊಬೋದು. ನಮಗೆ ಇದು ಸಾಕು ಅನಿಸ್ತು, ಸೊ ನಾನು ಯಾವುದೇ ಥರ ಬಿಸಿನೀರು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಬಿಟ್ಟ ಆದಮೇಲೆ ಗಟ್ಟಿ ಆಗುತ್ತೆ, ಆಗ ಬೇಕಿದ್ರೆ ಹಾಕೋಬಹುದು. ಬಿಸಿಯಾಗಿ ಆವಾಗಲೇ ಇರುವಂಥ ಕೊತ್ತಂಬರಿ ನೀರು ಹಾಕೋ ಅವಶ್ಯಕತೆ. ಯಾವುದೇ ಡಿಶಸ್ ಆದ್ರೂ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕೋದು ಬೆಟರು, ಯಾಕಂದರೆ ಅದರ ಘಮ ಆ ಡಿಶ್ಗೆ ಹರಡಬೇಕು. ಮೊದಲೇ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಕೊತ್ತಂಬರಿ ಸೊಪ್ಪಲ್ಲಿರೋ ಕಂಟೆಂಟ್ ಎಲ್ಲ ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಡಿಶ್ ಆದರೂ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡೋದು ಬೆಟರ್. ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಓಟ್ಸ್ ಬಿಸಿಬೇಳೆಬಾತ್ ಈಸ್ ರೆಡಿ ಟು ಸರ್ವ್. ಸರ್ವ್ ಮಾಡಬೇಕಾದ್ರೆ ತುಪ್ಪ ಹಾಕಿ ಅದರ ಜೊತೆಗೆ ಖಾರ ಬೂಂದಿ ಹಾಕಿ ಸರ್ವ್ ಮಾಡ್ತೀವಿ. ಸೊ ಆ್ಯಸ್ ಯೂಶ್ವಲ್ ನಾವು ಬಿಸಿಬೇಳೆಬಾತ್ಗೆ ಖಾರ ಬೂಂದಿ ಹಾಕ್ಕೊಂಡು ತಿಂತೀವಲ್ಲ, ಸೊ ಇದಕ್ಕೂ ಸಹ ಖಾರ ಬೂಂದಿ ಹಾಕ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ. ಸೊ ಹೇಗಿತ್ತು ಓಟ್ಸ್ ಬಿಸಿಬೇಳೆಬಾತ್? ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ರೆಸಿಪಿನ ಶೇರ್ ಮಾಡಿ, ಯೂಸ್ ಆಗುತ್ತೆ ಎಲ್ಲರಿಗೂ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.